ಹೇ ಗೈಸ್, ಎಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಎಲ್ಲರೂ ಆಫರ್ ಬಗ್ಗೆ ಕೇಳ್ತಾ ಇದ್ರಿ. ಸೊ ಫೈನಲಿ ನ್ಯೂ ಇಯರ್ಗೆ ಆಫರ್ ಬಿಡ್ತಾ ಇದ್ದೀನಿ. ಜಸ್ಟ್ 2 ಡೇಸ್ ಮಾತ್ರ ಈ ಒಂದು ಆಫರ್ ಇರುತ್ತೆ, ಇವತ್ತು ಮತ್ತೆ ನಾಳೆ. ಸೊ ಇಂಟ್ರೆಸ್ಟ್ ಇದ್ದವರು ಈ ಒಂದು 300 ರುಪೀಸ್ನ ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು, ಎಷ್ಟೊತ್ತಾದ್ರೂ ಮಾತಾಡ್ಬೋದು. ಇಷ್ಟೇ ಕ್ವಶನ್ಸ್ ಕೇಳಬೇಕು, ಎಷ್ಟೊತ್ತೇ ಮಾತಾಡಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ. ಸೊ ಈ ಒಂದು 300 ರುಪೀಸ್ಗೆ ಜಾಬ್, ಕರಿಯರ್, ರಿಲೇಶನ್ಶಿಪ್, ಮ್ಯಾರೇಜ್, ಅಸೋಸಿಯೇಷನ್, ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಒಂದು ಕ್ಲಾರಿಟಿ ಬೇಕು, ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು 300 ರುಪೀಸ್ನ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು. ಥ್ರೂ ಫೋನ್ ಕಾಲ್ ನಿಮ್ಗೆ ರೀಡಿಂಗ್ ಸಿಗತ್ತೆ. ಸೊ ಜಸ್ಟ್ 2 ಡೇಸ್ ಮಾತ್ರ ಈ ಒಂದು ಆಫರ್ ಇರುತ್ತೆ ಅಂತ ಹೇಳ್ತೀನಿ. ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಖಂಡಿತವಾಗ್ಲೂ ನೀವು ಈ ಒಂದು 300 ರುಪೀಸ್ನ ಪೇ ಮಾಡಿ ನೀವು ಆಫರ್ಸ್ನ ಪಡ್ಕೋಬಹುದು. ಥ್ರೂ ಫೋನ್ ಕಾಲೇ ಇರುತ್ತೆ. ಅಂಡ್ ತುಂಬಾ ಜನ ಕೇಳ್ತಾ ಇರ್ತೀರೋ ಆಫರ್ಸ್ ಇರಲ್ವಾ ನಿಮ್ಮ ಹತ್ರ ಅಂತ. ಸೊ ನ್ಯೂ ಇಯರ್ಗೆ ಈ ಒಂದು ಆಫರ್ನ ಬಿಡ್ತಾ ಇದ್ದೀನಿ. ಇವತ್ತು ಮತ್ತೆ ನಾಳೆ ಆಫರ್ ಇರುತ್ತೆ. ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, ಯಾಕಂದ್ರೆ ತುಂಬಾ ಜನ ಕನ್ಫ್ಯೂಷನ್ ಮಾಡ್ಕೋತೀರಾ. ಸೊ ಹಾಗಾಗಿ ನಾನು ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ಓಕೆ, ಸೊ ಈ ಒಂದು ವಿಡಿಯೋದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತ ಹೇಳ್ಬೋದು. ಸೊ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ, ಏನ್ ಥಿಂಕ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಇರುತ್ತೆ. ಸೊ ಈ ಒಂದು ವಿಡಿಯೋ ಯಾರಿಗೆ ರೆಸೊನೇಟ್ ಆಗುತ್ತೆ ಅಂದ್ರೆ ಯಾರೆಲ್ಲ ಮ್ಯಾರೇಜ್ ಆಗಿದ್ದೀರಾ, ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಅಂತವ್ರಿಗೆ ಈ ಒಂದು ವಿಡಿಯೋ ರೆಸೊನೇಟ್ ಆಗುತ್ತೆ. ಈ ಒಂದು ವಿಡಿಯೋ ರಿಲೇಶನ್ಶಿಪ್ ಬ್ರೇಕಪ್ ಆಗಿರೋರಿಗೆ ರೆಸೊನೇಟ್ ಆಗೋದಿಲ್ಲ, ಮದ್ವೆ ಆಗಿರೋರಿಗೆ ಮತ್ತೆ ಲವರ್ಸ್ಗೆ ಈ ಒಂದು ವಿಡಿಯೋ ರೆಸೊನೇಟ್ ಆಗುತ್ತೆ ಅಂತ ಹೇಳ್ತಾ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗಾಯ್ಸ್, ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ನಿಮ್ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ, ಏನ್ ಥಿಂಕ್ ಮಾಡ್ತಿದ್ದಾರೆ ಅನ್ನೋದನ್ನ ಇವಾಗ ತಿಳ್ಕೊಳ್ಳೋಣ. ಲೆಟ್ಸ್ ಬಿಗಿನ್. ಸೊ 10 ಆಫ್ ಪೆಂಟಿಕಲ್ಸ್ ಇದೆ, ನೈಟ್ ಆಫ್ ಕಪ್ಸ್ ಇದೆ, ಓ ಮೈ ಗಾಡ್ 9 ಆಫ್ ಪೆಂಟಿಕಲ್ಸ್ ಇದೆ, ಅಂಡ್ ಏಸ್ ಆಫ್ ಪೆಂಟಿಕಲ್ಸ್, 3 ಆಫ್ ಸೋರ್ಡ್ಸ್, ಅಂಡ್ ಕ್ವೀನ್ ಆಫ್ ವಾನ್ಸ್, ಅಂಡ್ ಬಾಟಮ್ ಆಫ್ ದಿ ಕಾರ್ಡ್ ನೋಡಿ ಕ್ವೀನ್ ಆಫ್ ಸೋರ್ಡ್ಸ್ ಇದೆ. ಸೊ ಗೈಸ್, ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ರ, ಕ್ವೀನ್ ಆಫ್ ಸೋರ್ಡ್ಸ್ ಇದೆ, ಕ್ವೀನ್ ಆಫ್ ವಾನ್ಸ್ ಇದೆ. ಓಕೆ, 2 ಕ್ವೀನ್ ಕಾರ್ಡ್ ಬಂದಿದೆ. And we have 3 of swords, okay, and ace of pentacles, 9 of pentacles, knight of cups, and 10 of pentacles. So ಇಷ್ಟು ಕಾರ್ಡ್ಸ್ ಗಳು ಬಂದಿದೆ ಈ ಒಂದು ರೀಡಿಂಗ್ ಅಲ್ಲಿ. ನೋಡಿ ಗೈಸ್, ಫಸ್ಟ್ ಆಫ್ ಆಲ್ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ರ, ನಿಮ್ಮ ಪಾರ್ಟ್ನರ್ ತುಂಬಾನೇ ನಿಮ್ಮನ್ನ ಇಷ್ಟಪಡ್ತಿದ್ದಾರೆ, ಪ್ರೀತಿಸ್ತಾ ಇದ್ದಾರೆ. ನಿಮ್ಮ ರಿಲೇಶನ್ಶಿಪ್ ಅಲ್ಲಿ, ನಿಮ್ಮ ಸಂಬಂಧದಲ್ಲಿ ಈ ಒಂದು ವ್ಯಕ್ತಿ ತುಂಬಾನೇ ಆನೆಸ್ಟಿ ಆಗಿದ್ದಾರೆ, ಲಾಯಲ್ ಆಗಿದ್ದಾರೆ, ಜೆನ್ಯೂನ್ ಆಗಿದ್ದಾರೆ. ಅವರು ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಯಾವುದೇ ರೀತಿ ಗ್ರಾಂಟೆಡ್ ಆಗಿ ತಗೊಂಡಿಲ್ಲ ಅಥವಾ ಅಡ್ವಾಂಟೇಜ್ ತಗೋತಾ ಇಲ್ಲ. ಸೊ ದಿಸ್ ಪರ್ಸನ್ ಇಸ್ ಟ್ರೂಲಿ ಇನ್ ಲವ್ ವಿತ್ ಯು ಅಂತ ನಂಗೆ ಕಾಣಿಸ್ತಾ ಇದೆ. ಸೊ ಪ್ರಾಮಾಣಿಕವಾಗಿ ನೀವೇ ಅವ್ರ ಲೈಫ್ ಅಲ್ಲಿ ಬೇಕು ಅಂತ ಅವರು ನಿಮ್ಮನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ, ನಿಮ್ಮನ್ನ ಮದ್ವೆ ಮಾಡ್ಕೋಬೇಕು ಅಂತ ನಿಮ್ಮನ್ನ ಇಷ್ಟಪಡ್ತಿದ್ದಾರೆ, ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ ಅಂತ ನಂಗೆ ಕಾಣಿಸ್ತಾ ಇದೆ. ಸೊ ಈ ಒಂದು ವ್ಯಕ್ತಿಗೆ ನೀವು ಅಂತ ಬಂದಾಗ ತುಂಬಾನೇ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲಿ ಇದ್ದಾರೆ, ಅವ್ರಿಗೆ ತೃಪ್ತಿ ಇದೆ ಈ ಒಂದು ಸಂಬಂಧದಲ್ಲಿ, ಒಂದು ನಿಮ್ಮ ಜೊತೆಗೆ ನಿಮ್ಮ ರಿಲೇಶನ್ಶಿಪ್ ತುಂಬಾನೇ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇದೆ. ಸೊ ಎಲ್ಲೋ ಒಂದ್ ಕಡೆ ದಿಸ್ ಪರ್ಸನ್ ಇಸ್ ಟ್ರೂಲಿ ಫೀಲ್, ನಾನು ಈ ಒಂದು ವ್ಯಕ್ತಿನ ಪಡೆಯೋದಕ್ಕೆ ತುಂಬಾನೇ ಅದೃಷ್ಟ ಮಾಡಿದೀನಿ. ಒಳ್ಳೆ ವ್ಯಕ್ತಿಗಳಿಗೆ ಮಾತ್ರ ಈ ಒಂದು ವ್ಯಕ್ತಿ ಜೀವನದಲ್ಲಿ ಇಂಥ ವ್ಯಕ್ತಿ ಒಳ್ಳೆಯವರು ಸಿಗ್ತಾರೆ ಅಂತ ಅವರು ತುಂಬಾನೇ ಬಿಲೀವ್ ಮಾಡ್ತಾರೆ. ಅವ್ರಿಗೆ ತುಂಬಾನೇ ನಂಬಿಕೆ ಇದೆ ನಿಮ್ಮ ಮೇಲೆ. ಸೊ ಅವ್ರು ಯಾರನ್ನು ಅಷ್ಟು ಸುಲಭವಾಗಿ ಬಿಲೀವ್ ಮಾಡಲ್ಲ. ಸೊ ಅವ್ರಿಗೆ ನೀವು ಅಂತ ಬಂದಾಗ ತುಂಬಾನೇ ಬಿಲೀಫ್ ಇದೆ, ತುಂಬಾನೇ ಟ್ರಸ್ಟ್ ಇಟ್ಕೊಂಡಿದ್ದಾರೆ, ತುಂಬಾನೇ ಹೋಪ್ಸ್ ಇಟ್ಕೊಂಡಿದ್ದಾರೆ. ಸೊ ನೀವೇ ಬೇಕು ಈ ರಿಲೇಶನ್ಶಿಪ್ ಅಲ್ಲಿ ಅಂತ ತುಂಬಾನೇ 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 ಅವ್ರಿಗೆ ಆಸೆಗಳು ತುಂಬಾನೇ ಇದೆ. ಸೊ ತುಂಬಾನೇ ಡ್ರೀಮ್ಸ್ ಮಾಡ್ತಿದ್ದಾರೆ ನಿಮ್ಮ ಪಾರ್ಟ್ನರ್ ನಿಮ್ಮ ಜೊತೆಲಿ ಇರಬೇಕು. ಅಂಡ್ ಮದ್ವೆ ಆದ್ಮೇಲೆ ಅಥವಾ ಯಾರಲ್ಲ ಇನ್ನೂ ಮದ್ವೆ ಆಗಿಲ್ಲ, ಸೊ ನೀವು ಮದ್ವೆ ಆದ್ಮೇಲೆ ನಿಮ್ಮ ವ್ಯಕ್ತಿ ಜೊತೆಗೆ ಈ ರೀತಿ ಲೈಫ್ ನ ಲೀಡ್ ಮಾಡ್ಬೇಕು ಅನ್ನೋ ಎಲ್ಲಾ ಕನಸುಗಳಿಗೆ ಅವರು ದಾರಿದೀಪ ಆಗ್ಬೇಕು ಅಂತ ಅವ್ರು ತುಂಬಾನೇ ಯೋಚನೆ ಮಾಡ್ತಾರೆ. ಅಥವಾ ನಿಮ್ಮ ಡ್ರೀಮ್ಸ್ ಬಗ್ಗೆ ಅವ್ರು ಏನಾದ್ರು ಕೇಳಿದ್ದಾರೆ ಅಂತ ಅಂದ್ರೆ ಅದ್ರ ಪ್ರಕಾರವಾಗಿ ಅವರು ತುಂಬಾನೇ ವರ್ಕ್ ಮಾಡ್ತಿದ್ದಾರೆ. ಸೊ ದಿಸ್ ಪರ್ಸನ್ ಇಸ್ ಕರೆಂಟ್ಲಿ ವೆರಿ ಬಿಸಿ ಅಂತಾನೂ ಕೂಡ ಕಾಣಿಸ್ತಾ ಇದೆ. ಬಿಕಾಸ್ ಯಾಕಂತಂದ್ರೆ ನೋಡಿ 10 ಆಫ್ ಪೆಂಟಿಕಲ್ಸ್ ಇದೆ, 9 ಆಫ್ ಪೆಂಟಿಕಲ್ಸ್ ಇದೆ, ಮತ್ತೆ ಏಸ್ ಆಫ್ ಪೆಂಟಿಕಲ್ಸ್ ಇದೆ. ಕಂಟಿನ್ಯೂಸ್ಲಿ ಪೆಂಟಿಕಲ್ ಕಾರ್ಡ್ ಬಂದಿರೋದ್ರಿಂದ ದಿಸ್ ಪರ್ಸನ್ ಇಸ್ ವೆರಿ ಬಿಸಿ ಅಂಡ್ ತುಂಬಾನೇ ಎಮೋಷನಲಿ ಈ ಒಂದು ವ್ಯಕ್ತಿ ಈ ಒಂದು ಸಂಬಂಧದಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಅಂಡ್ ಎಲ್ಲೋ ಒಂದ್ ಕಡೆ ದಿಸ್ ಪರ್ಸನ್ ಇಸ್ ನಾಟ್ ಎಟ್ ಆಲ್ ಸಮಥಿಂಗ್ ಲೈಕ್ ಅವರು ಬಿಸಿ ಇದ್ರೂ ಕೂಡ ಈ ಒಂದು ವ್ಯಕ್ತಿ ನಿಮಗೆ ಟೈಮ್ ಕೊಡುವಂತ ವ್ಯಕ್ತಿ, ನಾಟ್ ಲೈಕ್ ಇಗ್ನೋರ್ ಮಾಡುವಂತ ವ್ಯಕ್ತಿ ಅಲ್ಲ, ಅವಾಯ್ಡ್ ಮಾಡುವಂತ ವ್ಯಕ್ತಿ ಅಲ್ಲ.
ಅವರ ಜೀವನದಲ್ಲಿ ಏನೇ ಆದ್ರೂ ಕೂಡ ನೀವು ಅವ್ರ ಲೈಫಲ್ಲಿ ಇರಬೇಕು ಅಂತ ಅವ್ರು ತುಂಬಾನೇ ಯೋಚನೆ ಮಾಡ್ತಾರೆ. ಅಂಡ್ ಏಸ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ನಿಮ್ಮ ಜೊತೆಗೆ ಒಂದು ನ್ಯೂ ಬಿಗಿನಿಂಗ್ ನ ಸ್ಟಾರ್ಟ್ ಮಾಡಬೇಕು, ಎಲ್ಲೋ ಒಂದ್ ಕಡೆ ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಬೇಕು ನಿಮ್ಮ ಜೊತೆಗೆ, ಅಥವಾ ಅವ್ರು ಏನಾದ್ರೂ ಒಂದು ಯೋಚನೆ ಮಾಡಿದ್ದಾರೆ ಮದ್ವೆ ಆದ್ಮೇಲೆ ನಾವಿಬ್ರು ಒಂದು ಕಂಪನಿ ಕಟ್ಟಬೇಕು ಅಥವಾ ಸಮಥಿಂಗ್. ದಿಸ್ ಪರ್ಸನ್ ಇಸ್ ಥಿಂಕಿಂಗ್ ಅಬೌಟ್ ಬಿಸ್ನೆಸ್. ಸೊ ನಿಮ್ಮ ಜೊತೆಗೆ ಬಿಸ್ನೆಸ್ ಮಾಡಬೇಕು, ಬಿಸ್ನೆಸ್ ಪಾರ್ಟ್ನರ್ ಆಗಬೇಕು, ಅಥವಾ ಸಮಥಿಂಗ್ ನಿಮ್ಮ ಜೀವನದಲ್ಲಿ ನೀವೇನ್ ಅನ್ಕೋತಾ ಇದ್ರು ಅದಕ್ಕೆ ಅವ್ರು ಇನ್ವೆಸ್ಟ್ ಮಾಡಬೇಕು, ನನ್ನ ವ್ಯಕ್ತಿಗೆ ನಾನು ದಾರಿ ದೀಪ ಆಗ್ಬೇಕು, ಪಾತ್ವೆ ಆಗ್ಬೇಕು. ಈ ಒಂದು ವ್ಯಕ್ತಿ ತುಂಬಾನೇ ಯೋಚನೆ ಮಾಡ್ತಿದ್ದಾರೆ. ನನ್ನ ವ್ಯಕ್ತಿಗೆ ಏನೇ ಕೇಳಿದ್ರು ಕೂಡ ಇಲ್ಲ ಅಂತ ಹೇಳ್ಬಾರ್ದು, ಅವ್ರಿಗೆ ನಾನು ತುಂಬಾನೇ ರೆಸ್ಪೆಕ್ಟ್ ಕೊಡ್ಬೇಕು, ಅವರ ಜೀವನದಲ್ಲಿ ಅವ್ರಿಗೆ ಏನ್ ಆಸೆ ಇದೆ ಅದೆಲ್ಲಾನು ಮಾಡೋದಕ್ಕೆ ಬಿಡ್ಬೇಕು ಅನ್ನೋದು ಅವ್ರಿಗೆ ತುಂಬಾನೇ ಯೋಚನೆಗಳಿದೆ. ಅಂಡ್ 9 of Pentacles ಇದೆ. 9 of Pentacles ಇರೋದ್ರಿಂದ ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ. ದಿಸ್ ಪರ್ಸನ್ ಇಸ್ ಡೆಫಿನೆಟ್ಲಿ ವೆರಿ ಪ್ಯಾಷನೇಟ್ ಅಬೌಟ್ ದಿಸ್ ಕನೆಕ್ಷನ್. ಅವರು ನಿಮ್ಮ ಜೊತೆಗೆ ಲೈಫ್ ಅಲ್ಲಿ ಹೆಂಗಿರ್ಬೇಕು ಅನ್ನೋ ಒಂದು ಪ್ಯಾಷನ್ ಡೇ ಬೈ ಡೇ ಹೆಚ್ಚಾಗ್ತಾ ಇದೆ. ನಿಮ್ಮ ಮೇಲೆ ಪ್ರೀತಿ ಹೆಚ್ಚಾಗ್ತಾ ಇದೆ, ಗೌರವ ಹೆಚ್ಚಾಗ್ತಾ ಇದೆ, ಕೇರಿಂಗ್ ಹೆಚ್ಚಾಗ್ತಾ ಇದೆ. ಎಮೋಷನಲ್, ಮೆಂಟಲಿ, ಫಿಸಿಕಲಿ ದಿಸ್ ಪರ್ಸನ್ ಇಸ್ ಕನೆಕ್ಟೆಡ್ ವಿತ್ ಯು ಅಂತಾನೆ ಕಾಣಿಸ್ತಾ ಇದೆ. ಸೊ 10 of Pentacles ಇದೆ. ಸೊ 10 of Pentacles ಇರೋದ್ರಿಂದ ಅವ್ರು ಆಲ್ರೆಡಿ ಇಲ್ಲಿ ತುಂಬಾ ಜನ ಆಲ್ರೆಡಿ ಮ್ಯಾರಿಡ್ ವ್ಯಕ್ತಿಗಳು ನೋಡ್ತಾ ಇದ್ರ ಅಂದ್ರೆ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ನಿಮ್ಮ ವ್ಯಕ್ತಿ ನಿಮಗೆ ಟೈಮ್ ಕೊಡ್ತಾರೆ. ಎಲ್ಲೋ ಒಂದ್ ಕಡೆ ನೀವು ತುಂಬಾ ಯೋಚನೆ ಮಾಡ್ತಾ ಇದ್ರೆ ನನ್ನ ವ್ಯಕ್ತಿ ಟೈಮೇ ಕೊಡಲ್ಲ, ಅವ್ರ ಕೆಲಸ ಆಯ್ತು ಅವ್ರಾಯ್ತು ಅಂತ ಇರ್ತಾರೆ, ಅಥವಾ ಅವರು ನನ್ಗೆ ಅಂತ ಏನು ಮಾಡ್ತಾ ಇಲ್ಲ ಅಂತ ನಿಮ್ಗೆ ಏನಾದ್ರು ಅನಿಸ್ತಾ ಇದ್ರೆ ಆ ಒಂದು ವ್ಯಕ್ತಿ ಈ ಒಂದು ಕನೆಕ್ಷನ್ ಅಲ್ಲಿ ತುಂಬಾನೇ ಆಕ್ಷನ್ ತಗೋತಾರೆ. ಸಮಥಿಂಗ್ ನಿಮ್ಗೆ ಏನೇ ಒಂದು ಪ್ರೆಸೆಂಟ್ ಮಾಡೋದಾಗಿರ್ಬೋದು, ಅಥವಾ ಸರ್ಪ್ರೈಸಿಂಗ್ ಆಗಿ ಆ ಒಂದು ವ್ಯಕ್ತಿ ನಿಮ್ಮನ್ನ ಎಲ್ಲೋ ಒಂದ್ ಕಡೆ ಕರ್ಕೊಂಡು ಹೋಗೋದಾಗಿರ್ಬೋದು, ಅಥವಾ ಡಿನ್ನರ್ ಮಾಡೋದಾಗಿರ್ಬೋದು, ಅಥವಾ ಫ್ಯಾಂಟಸಿ ಅಥವಾ ಫ್ಯಾನ್ಸಿ ಆಗಿ ಏನಾದ್ರೂ ಒಂದು ವ್ಯಕ್ತಿ ನಿಮ್ಗೆ ಮಾಡ್ಬೇಕು ಅಂತ ತುಂಬಾನೇ ಇದಾವೆ. ಬಟ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ಎಮೋಷನ್. ಸೊ ತುಂಬಾನೇ ಎಮೋಷನಲ್ ಆಗಿ ಒಂದು ವ್ಯಕ್ತಿ ಇಲ್ಲಿ ಕನೆಕ್ಟ್ ಆಗಿದ್ದಾರೆ. ಇಲ್ಲಿ ಬರೀ ಫಿಸಿಕಲ್ ಮಾತ್ರ ಒಂದು ವ್ಯಕ್ತಿ ಕನೆಕ್ಷನ್ ಅಲ್ಲಿ ಇಲ್ಲ, ಎಮೋಷನಲ್ ಕೂಡ ಒಂದು ವ್ಯಕ್ತಿ ಅಷ್ಟೇ ಕನೆಕ್ಷನ್ ಅಲ್ಲಿ ಇದ್ದಾರೆ. ಯಾಕೆಂತಂದ್ರೆ ಅವ್ರಿಗೆ ಒಂದು ಒಳ್ಳೆ ವ್ಯಕ್ತಿ ಅವ್ರ ಲೈಫ್ ಅಲ್ಲಿ ಕೈ ಹಿಡಿತಾ ಇದೀನಿ, ಒಂದು ಒಳ್ಳೆ ವ್ಯಕ್ತಿ ನನ್ನ ಜೀವನದಲ್ಲಿ ಸಿಕ್ಕಿದ್ದಾರೆ, ಈ ಒಂದು ವ್ಯಕ್ತಿನ ನಾನು ಪಡ್ಕೊಳ್ಳೋದಕ್ಕೆ ಎಷ್ಟು ಕಷ್ಟ ಪಟ್ಟಿದ್ದೀನೋ ಆ ಒಂದು ರಿಲೇಶನ್ಶಿಪ್ ನ ಅಷ್ಟೇ ಉಳಿಸ್ಕೊಳ್ಳಕ್ಕೆ ಅಷ್ಟೇ ಎಫರ್ಟ್ಸ್ ಹಾಕ್ಬೇಕು ಅಂತ ಇವ್ರು ತುಂಬಾನೇ ಬಿಲೀವ್ ಮಾಡ್ತಾರೆ. ಅಂಡ್ ಎಲ್ಲೋ ಒಂದ್ ಕಡೆ ಸಮ್ ಟೈಮ್ಸ್ ಈ ಒಂದು ವ್ಯಕ್ತಿ ನಿಮ್ಗೆ ತುಂಬಾ ಹರ್ಟ್ ಮಾಡ್ತಾರೆ, ಅಥವಾ ಅವರು ತುಂಬಾನೇ ರೂಡ್ ಸೈಡ್ ಇರೋಂತ ವ್ಯಕ್ತಿ, ಅಥವಾ ನಿಷ್ಠೂರವಾಗಿ ಮಾತಾಡೋದಾಗಿರ್ಬೋದು, ಅಥವಾ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಒಂದ್ ಮಾತಾಡ್ಬಿಡ್ತಾರೆ. ಅದಕ್ಕೆ ಅವ್ರಿಗೆ ಹೆಂಗ್ ಅನ್ಸುತ್ತೆ ಅಂತಂದ್ರೆ ಸಮ್ ಟೈಮ್ಸ್ ನನ್ನ ವ್ಯಕ್ತಿಗೆ ನಾನು ತುಂಬಾ ಹರ್ಟ್ ಮಾಡ್ತಾ ಇದ್ದೀನಿ, ನನ್ನ ಮಾತುಗಳಿಂದ ಅವ್ರಿಗೆ ಹರ್ಟ್ ಆಗ್ತಾ ಇದೆ. ಸೊ ಇದನ್ನ ನಾನು ಅವ್ರಿಗೋಸ್ಕರ ಏನು ಅಂದ್ರೆ ತುಂಬಾ ನೋಡ್ಕೊಂಡು ಮಾತಾಡ್ಬೇಕು, ನೋಡ್ಕೊಂಡೆ ಪ್ರತಿಯೊಂದನ್ನು ಕೂಡ ಈ ಒಂದು ವ್ಯಕ್ತಿಗೆ ಪ್ರತಿಯೊಂದನ್ನು ಹೇಳ್ಬೇಕು. ಸೊ ಸುಮ್ಮನೆ ಅವ್ರಿಗೆ ಕಿರ್ಚಾಡೋದು, ಕೂಗಾಡೋದು, ರೂಢಾಗಿರೋದು ಅವ್ರಿಗೂ ಇಷ್ಟ ಆಗಲ್ಲ. ಸೊ ಈ ಕ್ಯಾರೆಕ್ಟರ್ನ ನಾನು ಸರಿಪಡಿಸ್ಕೋಬೇಕು ಅಂತ ಅವ್ರಿಗೆ ತುಂಬಾನೇ ಯೋಚನೆಗಳಿದೆ. ಸೊ ಡೆಫಿನೆಟ್ಲಿ ಗೈಸ್, ಅಂಡ್ ಕ್ವೀನ್ ಆಫ್ ಸೋರ್ಡ್ಸ್ ಅಂಡ್ ಕ್ವೀನ್ ಆಫ್ ವಾಂಡ್ಸ್ ಎರಡು ಕ್ವೀನ್ ಕಾರ್ಡ್ ಬಂದಿರೋದ್ರಿಂದ ದಿಸ್ ಪರ್ಸನ್ ಫೀಲ್ ವೆರಿ ಇಂಡಿಪೆಂಡೆಂಟ್. ನೀವು ತುಂಬಾ ಇಂಡಿಪೆಂಡೆಂಟ್, ತುಂಬಾ ಕರಿಯರ್ ಓರಿಯೆಂಟೆಡ್ ಪರ್ಸನ್, ಅಂಡ್ ತುಂಬಾನೇ ನೀವು ಸ್ಟೇಬಲ್ ಇರುವಂತ ವ್ಯಕ್ತಿ. ನೀವು ಯಾವುದೇ ಒಂದು ವಿಚಾರ ಅಥವಾ ಏನೇ ಒಂದು ಕೆಲಸನ ನೀವು ಕೈಗೆ ಎತ್ಕೋತೀರಾ ಅಂದ್ರೆ ನೀವು ಅಷ್ಟು ಸುಲಭವಾಗಿ ಗಿವ್ ಅಪ್ ಮಾಡಲ್ಲ. ಸೊ ದಿಸ್ ಇಸ್ ವಾಟ್ ಐ ಆಮ್ ಗೆಟಿಂಗ್ ಎನರ್ಜಿ. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ಲವ್ ಟುವರ್ಡ್ಸ್ ಯು ಅಂತ ಕಾಣಿಸ್ತಾ ಇದೆ. ಸೊ ತುಂಬಾನೇ ಒಂದು ವ್ಯಕ್ತಿ ನಿಮ್ಮನ್ನ ಇಷ್ಟಪಡ್ತಿದ್ದಾರೆ, ಪ್ರೀತಿಸ್ತಾ ಇದ್ದಾರೆ. ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಅವ್ರಿಗೆ ಏನ್ ಥಿಂಕ್ ಮಾಡ್ತಾರೆ ಅಂದ್ರೆ ಯಾರೇ ಇನ್ನು ಮದ್ವೆ ಆಗಿಲ್ಲ, ಆದಷ್ಟು ಬೇಗ ಮ್ಯಾರೇಜ್ ಆಗ್ಬೇಕು, ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ಬೇಕು, ಆದಷ್ಟು ಬೇಗ ನಾವಿಬ್ರು ಒಂದು ಫ್ಯಾಮಿಲಿ ಕ್ರಿಯೇಟ್ ಮಾಡ್ಬೇಕು, ಫ್ಯಾಮಿಲಿ ಕ್ರಿಯೇಟ್ ಮಾಡಿ ನಮ್ಮ ವ್ಯಕ್ತಿ ಜೊತೆಗೆ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು. ಸೊ ಸಮಥಿಂಗ್ ದಿಸ್ ಇಸ್ ವಾಟ್ ದಿಸ್ ಪರ್ಸನ್ ಇಸ್ ಥಿಂಕಿಂಗ್. ಅಥವಾ ಇನ್ನೂ ಯಾರೆಲ್ಲ ಮದ್ವೆ ಆಲ್ರೆಡಿ ಆಗಿದ್ದೀರಾ, ನಿಮಗೆ ಒಂದು ಕರೆಕ್ಟ್ ಆದಂತಹ ಸಮಯ ನಿಮ್ಮ ವ್ಯಕ್ತಿ ನಿಮಗೆ ಕೊಡ್ತಾ ಇಲ್ಲ ಅಂದ್ರೆ ನಿಮಗೆ ಟೈಮ್ ಕೊಡ್ಬೇಕು. ಅಂಡ್ ಕಿಡ್ಸ್ ಇದಾರೆ ಅಂದ್ರೆ ಕಿಡ್ಸ್ಗೂ ಕೂಡ ಸರಿಯಾದಂತ ಸಮಯ ಕೊಡ್ಬೇಕು ಅನ್ನೋದು ಒಂದು ವ್ಯಕ್ತಿಯ ಆಸೆ ಆಗಿದೆ. ಅಂಡ್ ಖಂಡಿತವಾಗ್ಲೂ ದಿಸ್ ಪರ್ಸನ್ ಇಸ್ ಫೀಲಿಂಗ್ ಲೈಕ್ ನನ್ನ ವ್ಯಕ್ತಿಗೆ ಹೆಂಗ್ ಇಷ್ಟನೋ ಆ ರೀತಿನೇ ನನ್ನ ವ್ಯಕ್ತಿ ಜೊತೆಗೆ ನಾನು ಇರ್ಬೇಕು, ಯಾವ್ದನ್ನು ಕೂಡ ನನ್ನ ವ್ಯಕ್ತಿಗೆ ನಾನು ರಶ್ ಮಾಡಬಾರ್ದು, ಅಥವಾ ಏನೇ ಒಂದು ವ್ಯಕ್ತಿ ಬಯಸ್ತಾರೆ ನನ್ನಿಂದ ಅಂತ ಅಂದ್ರೆ ಅದನ್ನ ನಾನು ಅವ್ರಿಗೆ ಕೊಡ್ಬೇಕು ಅನ್ನೋದು ಈ ಒಂದು ವ್ಯಕ್ತಿ ತುಂಬಾನೇ ಫೀಲ್ ಮಾಡ್ತಾರೆ. ಅಂಡ್ ಎಲ್ಲೋ ಒಂದ್ ಕಡೆ ದಿಸ್ ಪರ್ಸನ್ ಇಸ್ ವೆರಿ ಬಿಸಿ, ತುಂಬಾ ಬಿಸಿ ಇರ್ತಾರೆ, ಅಥವಾ ಏನೇ ಒಂದು ಕೆಲಸ ಮಾಡ್ಬೇಕು ಅಂದ್ರೂ ಅವ್ರು ತುಂಬಾನೇ ಕೆಲಸ ಮುಗಿಯೋವರೆಗೂ ಯಾವ್ದ್ರ ಮೇಲೆ ಡಿಸ್ಟ್ರಾಕ್ಟ್ ಆಗಲ್ಲ. ಸೊ ಈ ಒಂದು ವ್ಯಕ್ತಿ ಕೆಲವೊಂದು ಸಮಯದಿಂದ ನಿಮ್ಮನ್ನ ಅವ್ರು ಇಗ್ನೋರ್ ಮಾಡ್ತಿದ್ರೆ ಅಂತ ಫೀಲ್ ಆಗ್ತಿದೆ ಅಂದ್ರೆ ಖಂಡಿತವಾಗ್ಲೂ ಅದನ್ನ ಸರಿಪಡಿಸ್ಕೊಂಡು ನಿಮಗೆ ಸರಿಯಾದಂತ ಟೈಮ್, ಅಟೆನ್ಷನ್, ಕೇರಿಂಗ್ ಎಲ್ಲಾನು ಈ ಒಂದು ವ್ಯಕ್ತಿ ಮಾಡ್ತಾರೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್.